ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 102 ದಿನ ಇವತ್ತಿನ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಂತೂ ಆಟ ರಂಪಾಟ ಆಗ್ತಾ ಇದೆ. ಯಾವ ರೀತಿ ಫೈಟ್ ಆಗ್ತಾ ಇದೆ ಅಂದ್ರೆ ಮೇಲೆ ಕೆಳಗೆಲ್ಲ ಬಿದ್ದು ಒದ್ದಾಡ್ತಾ ಇದಾರೆ ಕಂಟೆಸ್ಟೆಂಟ್ಸ್. ಆ ರೀತಿ ಪ್ರೋಮೋ ಕಟ್ ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ನಮ್ಮ ತ್ರಿವಿಕ್ರಮ್ ಅವರು ಟಾಸ್ಕ್ ಆಡ್ತಾ ಇಲ್ಲ, ನಮ್ಮ ಚೈತ್ರ ಅವರು ಟಾಸ್ಕ್ ಆಡ್ತಾ ಇಲ್ಲ. ಇದು ಕೂಡ ಸೇಮ್ 5 ರೌಂಡ್ ಇರುತ್ತೆ. ಬಟ್ ಈ ಟಾಸ್ಕ್ ಮೂವರೇ ಆಡ್ಬೇಕನ್ಸುತ್ತೆ. ಆ ಕಾರಣಕ್ಕೆ ತ್ರಿವಿಕ್ರಮ್ ಅವರು ಈ ಟಾಸ್ಕ್ ಇಂದ ಹೊರಗಡೆ ಇರಬಹುದು ಅನ್ಸ್ತಾ ಇದೆ. ಬಟ್ ಒಂದ್ ಮೊದಲೇ ಸರ್ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡಿದ್ರು, ಇದು ಟಿಕೆಟ್ ಟು ಫಿನಾಲಿ ಎಂಬ ಮಾರಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಂತ. ಈ ಮಾರಿ ಹಬ್ಬದಲ್ಲಿ ಹಬ್ಬ ಮಾಡ್ತಿರೋದು ಮಂಜಣ್ಣ ಮಾತ್ರ, ಬೇರೆ ಯಾರು ಹಬ್ಬ ಮಾಡ್ತಾ ಇಲ್ಲ ಅನ್ಸುತ್ತೆ. ನಿನ್ನೆ ಎಪಿಸೋಡ್, ಇವತ್ತಿನ ಪ್ರೋಮೋಗಳು, ಮೊನ್ನೆ ಎಪಿಸೋಡ್ಸ್ ಎಲ್ಲ ನೋಡಿದಾಗ ನನ್ಗನ್ಸಿದ್ ಒಂದೇ, ಮಂಜಣ್ಣ ಒಬ್ಬನಲ್ಲಿ ಮಾರಿ ಹಬ್ಬ ಮಾಡ್ತಿರೋದು, ಬೇರೆ ಯಾರು ಮಾಡ್ತಾ ಇಲ್ಲ ಅನ್ಸ್ತಾ ಇದೆ ಖಂಡಿತವಾಗ್ಲು. ಇನ್ನು ಈ ಪ್ರೋಮೋ ಯಾವ ರೀತಿ ಇದೆ, ಯಾವ ರೀತಿ ಆಟ ಆಡ್ತಾ ಇದಾರೆ ಅಂತ ಎಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ. ಏನಂದ್ರೆ ಅವ್ರು ಕೊಟ್ಟಿರೋ ಬ್ಯಾಸ್ಕೆಟ್ ಅಲ್ಲಿರುವ ಬಾಲ್ಗಳನ್ನ ತಗೊಂಡೋಗಿ ಆ ಬ್ಯಾಸ್ಕೆಟ್ ಅಲ್ಲಿ ಹಾಕ್ಬೇಕು. ಬಿಗ್ ಬಾಸ್ ಅವ್ರ ನಂಬರ್ 1 ಸೆಲೆಕ್ಟ್ ಮಾಡ್ಕೊಂತಾರೆ, ಆ ನಂಬರ್ ಹೇಳ್ತಾರೆ. ಆ ನಂಬರ್ ಹೇಳಿದ್ಮೇಲೆ ಆ ನಂಬರ್ ಹತ್ರ ಇರುವ ಬಾಲ್ಗಳನ್ನ ತಗೊಂಡು ಹೋಗಿ ಅಲ್ಲಿ ಹಾಕ್ಬೇಕು ಬ್ಯಾಸ್ಕೆಟ್ ಅಲ್ಲಿ. ಆ ರೀತಿ ಟಾಸ್ಕ್ ಆಡ್ತಾ ಇದೆ. ಬಟ್ ಇಲ್ಲಿ ಮೊದಲೇ ಸಾರಿ ಕ್ಲಿಯರ್ ಕಟ್ ಆಗಿ ನೋಡಿದಾಗ 5 ನಂಬರ್ ಹೇಳ್ತಾರೆ ಬಿಗ್ ಬಾಸ್ ಅವರು. ಆ ಟೈಮ್ ಅಲ್ಲಿ ನಮ್ಮ ಮಂಜಣ್ಣ ಟೀಮ್ ಅವರು 3 ಬಾಲ್ ಇದ್ರೆ 3 ಬಾಲ್ ತಗೊಳಕ್ಕೆ ಪ್ರಯತ್ನ ಅಲ್ಲ, ತಗೊಂಡ್ ಬರ್ತಾ ಇದ್ದಾರೆ. ತಗೊಂಡ್ಬಂದು ಬ್ಯಾಸ್ಕೆಟ್ ಅಲ್ಲಿ ಹಾಕ್ತಿದ್ದಾರೆ. ಬಟ್ ಸೆಕೆಂಡ್ ರೌಂಡ್ ಅಂತ ಬಂದಾಗ ಬಾಲ್ ತಗೊಂಡ್ ಬರ್ತಾರೆ. ಆ ಟೈಮ್ ಅಲ್ಲಿ ಏನ್ ಹೇಳ್ತಾರೆ, ನಮ್ಮ ಗೌತಮಿ ಅವರು ಯಾರೋ ಮೂಗಿಗೆ ಹೊಡೆದ್ರ ಅಂತ ಹೇಳ್ತಾರೆ. ಆ ಟೈಮ್ ಅಲ್ಲಿ ನಮ್ಮ ಭವ್ಯಗೌಡ ಇದಾರಲ್ಲ, ಅವರು ತುಂಬಾ ಅಗ್ರೆಸಿವ್ ಆಗಿ ಆಟ ಆಡ್ತಾರೆ. ಅವ್ರಿಗೆ ಕಡಿಮೆ ನಾಡಲ್ಲ ಅಗ್ರೆಸಿವ್ ಆಗಿ ಆಟ. ಬಟ್ ಗೌತಮಿ ಮೇಲೆ ಬಿದ್ದಿರ್ಬೇಕಾದ್ರೆ ನಮ್ಮ ಮಂಜಣ್ಣ ತಳ್ತಾರ ಅವನ್ನ. ಅದರಲ್ಲಿ ತಪ್ಪಿಲ್ಲ ನನಗೆ ಅನ್ಸುತ್ತೆ. ಅದ್ರಲ್ಲಿ ತಪ್ಪೇನಿದೆ? ಈಗ ಅದು ಫಿಸಿಕಲ್ ಟಾಸ್ಕ್ ಆಡ್ತಾ ಇದ್ದೀರಾ, ಒಬ್ಬರ ಮೇಲೆ ಒಬ್ಬ ಮನುಷ್ಯ ಬಿದ್ದಿದ್ದಾನೆ, ಅವ್ರ ತಳ್ಳೋದ್ರಿಂದ ತಪ್ಪೇನಿದೆ? ಅದರಲ್ಲಿ ಭವ್ಯಗೌಡ ತಳ್ಳೋದ್ರಿಂದ ತಪ್ಪೇ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ಎದ್ದೇಳ್ಬೇಕಂದ್ರೆ ಆ ವ್ಯಕ್ತಿನ ತಳ್ಳೇಬೇಕು ತಾನೆ, ಬಾಲ್ ಸಿಗ್ಬೇಕಂದ್ರೆ. ಅದ್ರಲ್ಲಿ ತಪ್ಪೇನಿದೆ? ನನ್ನ ಮಂಜಣ್ಣ ತಳ್ತಾನೆ ಅಂತಾರೆ. ಮತ್ತೆ ಆಟನೇ ಆಗಿರುತ್ತೆ. ಫಿಸಿಕಲ್ ಟಾಸ್ಕ್ ಅಂದ್ಮೇಲೆ ಸಣ್ಣ ಪುಟ್ಟ ಪುಷಪ್ಸ್ ಎಲ್ಲ ಇದ್ದೇ ಇರ್ತವೆ. ಅದನ್ನೆಲ್ಲ ತಪ್ಪಂತ ಹೇಳೋದಾದ್ರೆ ನನಗೆ ಅಷ್ಟು ಲೈಕ್ ಆಗಲ್ಲ ಅನ್ಸುತ್ತೆ. ಇನ್ನು ಅದಾದ್ಮೇಲೆ ಮಂಜಣ್ಣ ಹೇಳ್ತಾರೆ ಕಾನ್ಶಿಯಸ್ ಅಲ್ಲಿ ಹೀಗೆ ಹಾಳು ಮಾಡ್ತಾರಂತ. ಪ್ರತಿ ಸಲ ಹೇಳೋದು ಅದನ್ನೇ, ಅವರು ಅಗ್ರೆಸಿವ್ ಆಗಿ ಆಡ್ತಾರೆ. ತಪ್ಪು ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಏನೋ ಮಾಡಿದ್ರು ಅಂತ. ಆಟ ಅಂತ ಬಂದಾಗ ಅಂತ ಸಣ್ಣ ಪುಟ್ಟ ಆಟ ಆಡ್ತವೆ. ಆಟ ಆಡೋಕೆ ಕೈಲಾಗ್ತಿರೋರು ಇಂಥ ಮಾತೆಲ್ಲ ಆಡ್ತಾರೆ ಅನ್ಸುತ್ತೆ. ಇಲ್ಲಿ ರಜತ್ ಅಂತೂ ಪಕ್ಷಪಾತವಾಗಿ ನೀಟಾಗಿ ಮಾಡ್ತಾ ಇದ್ದಾರೆ. ಅದು ಕೇವಲ ತ್ರಿವಿಕ್ರಮ ಭವ್ಯಗೌಡರ ಟೀಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಮೊನ್ನೆನೂ ಹಾಗೆ, ನಿನ್ನೆನೂ ಹಾಗೆ, ಇವತ್ತು ಪ್ರೋಮೋ ನೋಡಿದಾಗ ಅದನ್ನೇ ಆಗ್ತಾ ಇದೆ. ಈಗ ಬಾಲ್ಸ್ ಅಂತ ತಗೊಂಡ್ ಬರ್ತಾ ಇದಾರೆ. ಆ ಬಾಲ್ಸ್ ಅಂತ ತಗೊಂಡ್ ಬಂದಾಗ ಅಲ್ಲಿ ಅವ್ರು ಡಿಫೆಂಡ್ ಮಾಡ್ಕೋಬೇಕು, ಇವ್ರು ಅವ್ರ ಹತ್ರ ಕಿತ್ಕೋಬೇಕು. ಆ ರೀತಿ ರೂಲ್ಸ್ ಇರ್ತವೆ. ಆ ರೀತಿ ರೂಲ್ಸ್ ಇದ್ದಾಗ ಅವ್ರನ್ನ ತಡೆದ್ರಲ್ಲಿ ತಪ್ಪೇ ಇಲ್ಲ. ಮಂಜು ನೀನ್ ಆಡೋದ್ ತಪ್ಪು ಅಂದ್ರೆ ಹೇಗ್ ಆಟ ಆಡಬೇಕು? ಮತ್ತೆ ಈಗ ಅವ್ರ ಹತ್ರ ಬಾಲ್ ಇದಾವೆ, ಇವ್ರು ಆಲ್ರೆಡಿ 5 ಬಾಲ್ ಹಾಕಿದ್ದಾರೆ. ಒಂದು ವೇಳೆ ಹೇಳೋದು ಅವ್ರನ್ನ ತಡಿಬೇಕು ಬಜರ್ ಆಗೋ ತನಕ. ಆ ಟೈಮಲ್ಲಿ ಏನೋ ಒಂದು ಮಾಡ್ತಾರೆ, ಸ್ಟ್ರಾಟಜಿ ಕಿಂಗ್, ಗೇರೆ ಕಿಂಗ್ ಅಂತೆಲ್ಲ ಕರೀತಾರೆ. ಇನ್ನು ಸ್ಟ್ರಾಟಜಿ ಮಾಡಿದ್ ಇನ್ನೇನ್ ಮಾಡ್ತೇನೆ ಮಂಜಣ್ಣ. ಖಂಡಿತವಾಗ್ಲೂ ಆಟ ಅಂತ ಬಂದ ನಾನು ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರು ಸರಿನಾ ಇವ್ರು ತಪ್ಪ ಅಂತ ಹೇಳ್ತಾ ಇಲ್ಲ. ಆಟದಲ್ಲಿ ಅದು ಸರ್ವಸಾಮಾನ್ಯ ಅಂತ ಹೇಳ್ತಾ ಇದ್ದೀನಿ. ಆ ರೀತಿ ಇದ್ದೇ ಇರುತ್ತೆ, ಮಾಡಲೇಬೇಕು. ಆಟ ಗೆಲ್ಬೇಕಂದ್ರೆ ಆ ರೀತಿ ಸ್ಟ್ರಾಟಜಿ ಮಾಡ್ಲೇಬೇಕು. ಆ ಕಾರಣಕ್ಕೇನೆ ನಮ್ಮ ರಜತ್ ಅವ್ರು ನೀವು ಮಾಡ್ತಿರೋ ತಪ್ಪು, ನೀನ್ ಆಡ್ತಿರೋ ತಪ್ಪು ಅಂತೆಲ್ಲ ಹೇಳ್ತಾರೆ. ಇನ್ನು ಭವ್ಯಗೌಡ ರಿಯಾಕ್ಟ್ ಮಾಡಿದ್ದಂತೂ ಓಹೋ ಅಗ್ರೆಸಿವ್ ಆಗಿ ತಪ್ಪಿಲ್ಲ ಅಂತ. ಹೌದು, ಅವ್ರು ಮಂಜಣ್ಣ ಹೇಳ್ತಾ ಅಗ್ರೆಸಿವ್ ತಪ್ಪಿಲ್ಲ ಅಂತ. ಈಗ ಮಂಜಣ್ಣ ಅಗ್ರೆಸಿವ್ ಆಗಿ ಆಡ್ತಾರೆ, ನೀವು ಅಗ್ರೆಸಿವ್ ಆಡ್ತೀರಾ, ಅದ್ರಲ್ಲಿ ಯಾವ ತಪ್ಪಿಲ್ಲ. ಮತ್ತೆ ಅದು ಬ್ಲೇಮ್ ಮಾಡಿದಕ್ಕೆ ಮಂಜಣ್ಣನ ತಪ್ಪು ತಾನೆ. ಆ ರೀತಿ ಇದೆ. ಈ ಪ್ರೋಮೋದಲ್ಲಿ ನೋಡಿದಾಗ ಖಂಡಿತವಾಗ್ಲು ಆಲ್ರೆಡಿ 3 ಬಾಲ್ ಹಾಕಿದ್ದಾರೆ ಮಂಜಣ್ಣ ಅವರು. ಬಟ್ ಭವ್ಯಗೌಡ ಅದೇ ತ್ರಿವಿಕ್ರಮ ಟೀಮ್ ಒಂದನ್ನು ಹಾಕಿಲ್ಲ ಬಾಲ್ ಬಾಸ್ಕೆಟ್ ಅಲ್ಲಿ. ಆ ರೀತಿ ಇದೆ ಈ ಪ್ರೋಮೋ ನೋಡಿದಾಗ. ಖಂಡಿತವಾಗ್ಲು ಇಲ್ಲಿ ಮಂಜಣ್ಣ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾರೆ. ಅವ್ರಿಗೆ ಕೆಟ್ಟದ್ದು ಒಳ್ಳೇದು ಗೊತ್ತಿಲ್ಲ. ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇದೆ, ಆಟ ಆಡ್ತಾ ಇದಾರೆ. ನನ್ ಪ್ರಕಾರ ಈ ಮಂಜಣ್ಣ ಮಾಡ್ತಿರೋ ತಪ್ಪ ಅನಿಸ್ತಾ ಇಲ್ಲ. ಯಾಕಂದ್ರೆ ನೀಟಾಗಿ ಆಡ್ತಾ ಇದಾರೆ. ಆಟದಲ್ಲಿ ಸಣ್ಣ ಪುಟ್ಟ ಫಿಸಿಕಲ್ ಟಾಸ್ಕ್ ಅಲ್ಲಿ ಇಂತ ಬರ್ತಾ ಇದ್ದಾರೆ. ತುಂಬಾ ಜನ ಕಳ್ಮಂಜ ಹಾಗೆ ಹೀಗೆ ಅಂತೆಲ್ಲ ಮಾಡ್ತಾ ಇದಾರೆ. ಬಟ್ ಈ ಆಟ ಅವರು ಮೊದಲೇ ದಿನಗಳಲ್ಲಿ ಆಡ್ತಾ ಇದ್ರು. ಈಸ್ ಬ್ಯಾಕ್ ಅಂತ ಹೇಳ್ಬೋದು, ಮಂಜಣ್ಣ ಈಸ್ ಬ್ಯಾಕ್ ಅಂತ ಹೇಳ್ಬೋದು. ಆ ರೀತಿ ಆಟ ಆಡ್ತಾ ಇದೆ ಪ್ರೋಮೋದಲ್ಲಿ. ಈ ಪ್ರೋಮೋದಲ್ಲಿ ನಾವು ಮೊದಲು ಹೇಳಿದೆ ತ್ರಿವಿಕ್ರಮ ಚೈತ್ರ ಅವ್ರು ಆಡ್ತಾ ಇಲ್ಲ ಅಂತ. ಮತ್ತೆ ನೋಡೋಣ ಅಪ್ಡೇಟ್ ಬಂದ್ರೆ ಈ ಟಾಸ್ಕ್ ಯಾಕಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಕೊಡ್ತೀನಿ. ಆ ಅಪ್ಡೇಟ್ಗೋಸ್ಕರ ಕಾಯ್ತೇರಿ. ವಿಶೇಷವಾಗಿ ನಾನು ಹೇಳಿದ್ದೆ ಮೊದಲೇನೆ, ಸೋಮವಾರನೇ ಹೇಳಿದ್ದೆ ಇಂತನೇ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿ. ಅದೇ ತ್ರಿವಿಕ್ರಮ್ ಅವರಾಗಿರ್ಬೋದು, ನಮ್ಮ ಚೈತ್ರ ಅವರಾಗಿರ್ಬೋದು, ಭವ್ಯ ಆಗಿರ್ಬೋದು, ಮೋಕ್ಷತ್ ಆಗಿರ್ಬೋದು, ಧನರಾಜ್ ಆಗಿರ್ಬೋದು, ಆ ರೀತಿ ಹೇಳಿದ್ದೆ. ಅದಾದ್ಮೇಲೆ ಗೌತಮಿ ಅವರು ಕೊನೆಯ ರೌಂಡ್ ಟಾಸ್ಕ್ ಇದ್ದಿದ್ದಾರೆ ಅಂತ ಹೇಳಿದ್ದೆ. ಎಲ್ಲ ಪ್ರಿಡಿಕ್ಷನ್ ಎಲ್ಲ ಹೇಳಿರೋ ಅಪ್ಡೇಟ್ ಸಿಕ್ಕಿರೋ ಎಲ್ಲವೂ ಕರೆಕ್ಟ್ ಆಗಿದೆ. ಅಂತ ಅಪ್ಡೇಟ್ ಬೇಕಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.